ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರ ವಾಕ್ಯವು ಈ ದಿನದಲ್ಲಿ ನಮಗೆ ಹೇಳುತ್ತದೆ. ದೇವರ ವಾಕ್ಯವು ನಾವು ಕೇಳುವಾಗ ಮನಸ್ಸು ಕೊಟ್ಟು ದೇವರ ಮಾತನ್ನು ಕೇಳಬೇಕು. ದೇವರ ಮಾತು ಏನು ಹೇಳುತ್ತದಂದರೆ 1 ಕೊರಿಂಥಿ ಅದರ 6ನೇ ಅಧ್ಯಾಯ 13ನೇ ವಚನ. 1 ಕೊರಿಂಥಿ ಚಾಪ್ಟರ್ 6:13. ಭೋಜನ ಪದಾರ್ಥಗಳು ಹೊಟ್ಟೆಗಾಗಿಯೂ ಹೊಟ್ಟೆಯು ಭೋಜನ ಪದಾರ್ಥಗಳಿಗಾಗಿಯೂ ಅವೆ. ದೇವರು ಅದನ್ನು ಅವುಗಳನ್ನು ಕೂಡ ತೆಗೆದು ಹಾಕುವನು. ಆದರೂ ದೇಹವು ಅದಕ್ಕೋಸ್ಕರ ಇರುವಂಥದ್ದಲ್ಲ, ಕರ್ತನಿಗೋಸ್ಕರವೂ ಆಗಿದೆ. ಈ ವಾಕ್ಯ ನಮಗೆ ಹೇಳುತ್ತದೆ, ಈ ದೇಹವು ಭೋಜನ ಪದಾರ್ಥಗಳಿಗಾಗಿ ಅಲ್ಲ, ಈ ದೇಹವು ದೇವರಿಗಾಗಿ. ಅದಕ್ಕಾಗಿ ನಾವು ಎಷ್ಟೋ ಎಕ್ಸಸೈಸ್ ಮಾಡಿ, ಎಷ್ಟೋ ಒಳ್ಳೆ ಊಟವನ್ನು ಮಾಡಿ, ನಾವು ಡೈಟಿಂಗ್ ಮಾಡಿ, ಎಲ್ಲವನ್ನು ಮಾಡಿ ಇಟ್ಟರೂ ದೇವರಿಗಾಗಿ ನಾವು ಅದನ್ನು ಸಿದ್ಧಪಡಿಸಲಿಲ್ಲ ಅಂದರೆ, ದೇವರ ವಾಕ್ಯಗಳಿಂದ ಅದನ್ನು ಬಲಪಡಿಸಲಿಲ್ಲ ಅಂದರೆ ನಾವು ಯಾವುದಕ್ಕೂ ಕೆಲಸಕ್ಕೆ ಬಾರದವರಾಗಿ ಆಗಿರುತ್ತೇವೆ. ಅದಕ್ಕಾಗಿ ಈ ಶರೀರವು ಊಟಕ್ಕಾಗಿ ಅಲ್ಲ, ಈ ಶರೀರವು ದೇವರಿಗಾಗಿ. ಅದಕ್ಕಾಗಿ ಈ ಶರೀರವನ್ನು ದೇವರಿಗಾಗಿ ನಾವು ಯೂಸ್ ಮಾಡೋಣ, ದೇವರಿಗಾಗಿ ಬಳಸೋಣ. ಈ ರೀತಿಯಾಗಿದ್ದರೆ ದೇವರು ಈ ಶರೀರವನ್ನು ಕೊಟ್ಟದ್ದಕ್ಕಾಗಿ ನಮಗಾಗಿ ಸಂತೋಷ ಪಡುತ್ತಾನೆ. ದೇವರನ್ನು ಸಂತೋಷ ಪಡಿಸೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.